ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತುಂಬ ದಿನದ ನಂತರ ರಾಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರಾಲಯಕ್ಕೆ ಹೋಗಿ ಬರಲು ಯಾವ ರೀತಿ ಪ್ಲಾನ್ ಮಾಡಬೇಕು, ಬಜೆಟ್ ಎಷ್ಟು ಬೇಕು, ಯಾವ್ಯಾವ ಜಾಗಗಳನ್ನು ವೀಕ್ಷಣೆ ಮಾಡಬೇಕು, ಊಟ ತಿಂಡಿ ವ್ಯವಸ್ಥೆ ಹೇಗಿರಬೇಕು, ಎಕ್ಸೆಟ್ರಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾವು ಮನೆಯಿಂದ ಕಾರ್ನಲ್ಲಿ ಬುಧವಾರ ಸಂಜೆ ಸುಮಾರು ಒಂದು 6:30ಕ್ಕೆ ಮನೆಯಿಂದ ಹೊರಟ್ವಿ. ಹಾಗೆ ನಮ್ಮ ರಿಲೇಷನ್ ಮನೆ ಯಲಹಂಕದಲ್ಲಿ ಇದ್ದಿದ್ದರಿಂದ ಅಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದಾಗ ಸುಮಾರು ಟೈಮು 8:30 ಆಗಿತ್ತು. ಟ್ರೈನ್ ಅರೈವಲ್ ಟೈಮ್ ಬಂದ್ಬಿಟ್ಟು 9:10 ಆಯಿತು. ಸೊ ಅದರಿಂದ ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಬಾಕಿ ಇದ್ದಿದ್ದರಿಂದ ಮನೆಯಿಂದ ತಂದಿದ್ದಂತಹ ಚಿತ್ರಾನ್ನ ಅಲ್ಲೇ ಶೇರ್ ಮಾಡಿಕೊಂಡು ಮನೆ ಫ್ಯಾಮಿಲಿ ಮೆಂಬರ್ಸು ಊಟ ಮಾಡಿದ್ವಿ. ಟ್ರೈನು ಒಂದು 5 ನಿಮಿಷ ಲೇಟ್ ಆಗೇ ಬಂತು. ಇದು ಸುರ್ಪುರ್ ಎಕ್ಸ್ಪ್ರೆಸ್ ಹಾಸನ್ ಟು ಸುರ್ಪುರ್ ಹೋಗುತ್ತೆ. ಇದು ನಾವು 3 ಟೈರ್ AC ಸ್ಲೀಪರ್ನ ಬುಕ್ ಮಾಡಿದ್ದು. ಪರ್ ಪರ್ಸನ್ನು 670 ರುಪೀಸ್ ಆಗುತ್ತೆ. ಮಕ್ಕಳು ಬಿಲೋ 4 ಇಯರ್ಸ್ ಇದ್ರೆ ಫ್ರೀ ಇರುತ್ತೆ. ಸೊ ಟೋಟಲ್ ನಾವು 3 ಜನ ಇದ್ದಿದ್ರಿಂದ 2034 ರುಪೀಸ್ ಆಯಿತು. ಟ್ರೈನಲ್ಲಿ ನಮ್ಮ ತಾಯಿಯವ್ರಿಗೆ ಲೋವರ್ ಕಂಪಾರ್ಟ್ಮೆಂಟ್ ಸಿಕ್ತು, ನನಗೆ ಮತ್ತು ವೈಫ್ಗೆ ಅಪ್ಪರ್ ಕಂಪಾರ್ಟ್ಮೆಂಟ್ ಸಿಕ್ಕಿತ್ತು. ಸ್ಲೀಪರ್ ಕ್ಲಾಸ್ ತುಂಬ ಕಂಫರ್ಟಬಲ್ ಆಗಿತ್ತು. AC ಸ್ಲೀಪರ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನಿಮಗೆ ಬೆಡ್ಶೀಟು, ಪಿಲ್ಲೋ ಹಾಗೆ ಕೆಳಗಡೆ ಹಾಸ್ಕೊಳ್ಳೋಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತಾರೆ. ನೀವು ಹೋಗಿದ ತಕ್ಷಣ ಆರಾಮಾಗಿ ಮಲ್ಕೋಬೋದು. ಜರ್ನಿ ತುಂಬಾ ಸ್ಮೂತ್ ಆಗಿರುತ್ತೆ. ನಮಗೆ ಮಂತ್ರಾಲಯ ಸ್ಟಾಪ್ ಬಂದಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಸ್ಮೂತ್ ಆಗಿತ್ತು ಜರ್ನಿ ಮಾತ್ರ. ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು ನೇಮು. ಸೊ ನಾವು ಇಲ್ಲಿ ಇಳ್ಕೊಂಡ್ವಿ. ಇಲ್ಲಿ ಇಳ್ಕೊಂಡು ಮಂತ್ರಾಲಯ ಸ್ಟೇಷನಿಂದ ಆಚೆ ಬಂದಾಗ ತುಂಬಾ ಆಟೋಗಳು ಕಾಯ್ತಾ ಇರುತ್ತೆ ಪ್ಯಾಸೆಂಜರ್ಸ್ಗೆ. ಇಲ್ಲಿ ಸೀಟ್ ಲೆಕ್ಕದಲ್ಲಿ ಕರ್ಕೊಂಡು ಹೋಗ್ತಾರೆ. ಒಬ್ಬ ಪರ್ಸನ್ಗೆ 50 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಮಂತ್ರಾಲಯಂ ಸ್ಟೇಷನಿಂದ ಮಂತ್ರಾಲಯಕ್ಕೆ 15 ಕಿಲೋಮೀಟರ್ ಆಗುತ್ತೆ. 20ರಿಂದ 30 ನಿಮಿಷ ಆಟೋ ಜರ್ನಿ ಟೈಮ್ ಹಿಡಿಯುತ್ತೆ. ಸೊ ನಾವು ಸುಮಾರು 3:30ಕ್ಕೆ ಮಂತ್ರಾಲಯನ ರೀಚ್ ಆದ್ವಿ. ಆಟೋ ಇಳಿದು ಮುಂದೆ ಬಂದರೆ ರಾಘವೇಂದ್ರ ಸ್ವಾಮಿ ಸರ್ಕಲ್ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಿಮಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದಾರಿ ಕಾಣಿಸುತ್ತೆ. ನಿಮಗೆ ದಾರಿಲಿ ಬರಬೇಕಾದ್ರೆ ರೂಮ್ ಬೇಕಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇರ್ತಾರೆ. ರೂಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1000ರಿಂದ 1500 ರೇಂಜ್ನಲ್ಲಿ ಸಿಗುತ್ತೆ. ಬಟ್ ನನ್ನ ಪ್ರಕಾರ ಇದು ಕಾಸ್ಟ್ಲಿ ಅನಿಸುತ್ತೆ. ನೀವೇನಾದರೂ ಮಂತ್ರಾಲಯಕ್ಕೆ ಬರಬೇಕು ಅಂತ ಹೇಳಿದ್ರೆ 2 ತಿಂಗಳ ಡಿಸೈಡ್ ಮಾಡ್ಕೊಳ್ಳಿ. 2 ತಿಂಗಳು ಮುಂಚೆನೇ ಡಿಸೈಡ್ ಮಾಡ್ಕೊಳ್ಳಿ ಮತ್ತು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬಾ ಅಮೌಂಟ್ನ ಸೇವ್ ಮಾಡ್ಬೋದು. ಮಠದ ರೂಮ್ಗಳು ಕೇವಲ 250ರಿಂದ 500 ಒಳಗೆ SRS ಮಠ ಆನ್ಲೈನ್ನಲ್ಲಿ ನಿಮಗೆ ಸಿಗುತ್ತೆ. ಬಟ್ 2 ಮಂತ್ಸ್ ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ. ಹಾಗೆ ಟ್ರೈನ್ ಟಿಕೆಟ್ಸು ಕೂಡ 1 ಮಂತ್ಸ್ ಬಿಫೋರ್ನ ಬುಕ್ ಮಾಡ್ಕೊಳ್ಳಿ. ಸ್ಲೀಪಿಂಗ್ ಕ್ಲಾಸ್ ಓನ್ಲಿ 220 ರುಪೀಸ್ನಲ್ಲಿ ಸಿಗುತ್ತೆ. ರಿಟರ್ನ್ಗೂ ಅದೇ ಟೈಮ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಟ್ರೈನ್ ಟಿಕೆಟ್ ಸಿಗೋದು ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮುಂದೆ ಬಂದ್ವಿ. ತುಂಬಾ ಚಳಿ ಆಗ್ತಾ ಇತ್ತು. ಅಲ್ಲೇ ಮಠದ ಮುಖ್ಯ ದ್ವಾರದ ಬಳಿ ಅಣ್ಣ ಒಬ್ಬರು ಟೀನ ಕಾಯಿಸ್ತಾ ಇದ್ರು. ನಮಗೆ ಕಾಫಿ ಅಂದರೆ ತುಂಬ ಇಷ್ಟ. ಮಕ್ಕಳಿಗೆ ಹಾಲು ತೊಗೊಂಡ್ವಿ, ನಾವು ಕಾಫಿ ತೊಗೊಂಡ್ವಿ 3 ಕಪ್ಪು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. 15 ರೂಪಾಯಿ ಪರ್ ಕಪ್ ಹೇಳಿದ್ರು. ಚೆನ್ನಾಗಿತ್ತು. ಓಕೆ, ಡೀಸೆಂಟ್ ಪ್ರೈಸ್. ಅಲ್ಲಿಂದ ಮಠದ ಮೇನ್ ಎಂಟ್ರೆನ್ಸ್ಗೆ ಬಂದ್ವಿ. ಎಂಟ್ರಿ ಆದ್ವಿ, ನೋಡಿ ಶಾಕ್ ಆಗೋಯ್ತು ನನಗಂತೂ. ಸಾವಿರಾರು ಜನ ಮಠದ ಮುಂದೆ ಮಲಗಿಬಿಟ್ಟಿದ್ದಾರೆ. ಓ ಮೈ ಗಾಡ್, ಎಲ್ಲಿ ನೋಡಿದ್ರು ಜನನೇ ಕಾಣಿಸ್ತಾರೆ, ಅಷ್ಟು ಜನ ಮಲಗಿದ್ದಾರೆ. ನಮಗೆ ಕಾಲಿಡೋಕ್ಕೂ ಜಾಗ ಇಲ್ಲ ಅನ್ನೋಷ್ಟು ಜನ ಇದ್ರು. ನಾವು ರೂಮ್ ಬುಕ್ ಮಾಡಿರಲಿಲ್ಲ. ಬಟ್ ನಮ್ಮ ಅಮ್ಮ ಈ ಮುಂಚೆ ಇದೇ ಮಠದಲ್ಲಿ ಸೇವೆಗೆ ಅಂತ ಬಂದಿದ್ರು. 1 ವಾರ ಇಲ್ಲೇ ಉಳ್ಕೊಂಡಿದ್ರು. ಸೊ ಅವ್ರಿಗೆ ಇಲ್ಲಿ ಐಡಿಯಾ ಇತ್ತು. ಅವ್ರು ಹೇಳಿದ್ರು ಇಲ್ಲಿ ಲಗೇಜ್ ಲಾಕರ್ ರೂಮ್ ಅಂತ ಇದೆ, ಅಲ್ಲಿಗೆ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ನೋಡಿ, ಇದೇ ಈ ಲಾಕರ್ ರೂಮ್ ಇರೋವಂಥ ಜಾಗ. ಲೆಫ್ಟ್ನಲ್ಲಿ ನಿಮಗೆ ಟಾಯ್ಲೆಟ್ ಸಿಗುತ್ತೆ ಮತ್ತು ಸ್ನಾನಕ್ಕೆ ಬಾತ್ರೂಮ್ಗಳಿದೆ. ಜೆಂಟ್ಸ್ ಲೇಡೀಸು ಸಪ್ರೇಟ್ ಆಗಿರುತ್ತೆ. ಇಲ್ಲಿ ಒಬ್ಬರು ರಿಸೆಪ್ಷನ್ ಇರ್ತಾರೆ. ನಾವು ಇಲ್ಲಿಗೆ ಬಂದಾಗ 4 ಗಂಟೆ ಆಗಿತ್ತು. ಒಂದು ಲಾಕರ್ಗೆ 100 ರೂಪಾಯಿ ಆಗುತ್ತೆ. ನೀವು ಕೂಡ ಬಂದು ಇಲ್ಲಿ ಲಾಕರ್ನ ತಗೋಬೋದು. ಇಲ್ಲಿ ಲಾಕರ್ ಒಳಗಡೆ ಲಗೇಜ್ನ ಇಟ್ಟು ಇಲ್ಲೇ ಚಾಪೆನೂ ಕೂಡ ಸಿಗುತ್ತೆ. ಚಾಪೆನ ಹಾಸ್ಕೊಂಡು ಒಂದು ಅರ್ಧ ಗಂಟೆಯಿಂದ 1 ಅವರ್ ರೆಸ್ಟ್ ಮಾಡ್ಕೊಂಡ್ವಿ. ಸುಮಾರು 5 ಗಂಟೆ ಆಯಿತು. ಮಠದಲ್ಲಿ ಸುಪ್ರಭಾತನೂ ಸ್ಟಾರ್ಟ್ ಆಯಿತು. ಸುಪ್ರಭಾತ ಸ್ಟಾರ್ಟ್ ಆದಾಗ ಮಠದ ಮುಂದೆ ಮಲಗಿರೋರೆಲ್ಲ ಎದ್ದೇಳಬೇಕಾಗುತ್ತೆ. ನಾವು 5 ಗಂಟೆಗೆ ಸ್ನಾನಕ್ಕೆ ನದಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನದಿಲಿ ನೀರು ಕಮ್ಮಿ ಇತ್ತು ಮತ್ತು ತುಂಬ ಗಲೀಜಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸೊ ನಾವು ಇಲ್ಲೇ ಬಾತ್ರೂಮ್ನಲ್ಲಿ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ರಾಯರ ದರ್ಶನಕ್ಕೆ ಹೋಗ್ಬೇಕು ಅನ್ನೋ ಮುಂಚೆ ನಮಗೆ ಒಂದ್ಸರಿನಾದ್ರೂ ನದಿ ನೀರನ್ನ ಮುಟ್ಟಿ ಬರೋಣ ಅಂತ ಹೇಳ್ಬಿಟ್ಟು ನದಿ ಕಡೆ ಹೋದ್ವಿ. ಬಟ್ ಫ್ರೆಂಡ್ಸ್ ಹೇಳ್ತೀನಿ, ತುಂಬಾನೇ ಗಲೀಜಿತ್ತು. ದಾರಿಲಿ ಎಲ್ಲ ಲೆಟ್ರಿನ್ ಮಾಡಿರ್ತಾರೆ. ಹುಷಾರಾಗಿ ಹೋಗಿ.
ನದಿಲಿ ಅಲ್ಲಲ್ಲಿ ನೀರಿದೆ, ತುಂಬಾ ಜನ ಸ್ನಾನ ಮಾಡ್ತಾ ಇದ್ರು. ಇಲ್ಲಿ ಬಿಸಿನೀರು ಕೂಡ ಅವೈಲೇಬಲ್ ಇರುತ್ತೆ, 20 ರೂಪಾಯಿ ಒಂದು ಬಕೆಟ್ಗೆ. ನಾವು ಒಂದ್ ಕಡೆ ಹೋಗಿ ತಲೆ ಮೇಲೆ ನೀರನ್ನ ಚಿಮ್ಸ್ಕೊಂಡು ಅಲ್ಲಿಂದ ಹೊರಟು ಬರ್ಬೇಕಾದ್ರೆ ನಮ್ಗೆ ದಾರಿಲಿ ಸಾಕಷ್ಟು ಅಂಗಡಿಗಳು ಸಿಗ್ತವೆ. ಮಕ್ಕಳಿಗೆ ಆಟ ಸಾಮಾನುಗಳು, ಫ್ಯಾನ್ಸಿ ಐಟಮ್ಗಳು, ಮಣಿ ಸರಗಳು, ರಾಘವೇಂದ್ರ ಸ್ವಾಮಿ ಫೋಟೋಗಳು, ಇನ್ನೂ ತುಂಬಾ ವೆರೈಟಿ ಶಾಪ್ಗಳೆಲ್ಲ ಇದಾವೆ. ಹೋಟೆಲ್ಸ್ಗಳು ಕೂಡ ಇದಾವೆ. ನಾವು ದರ್ಶನಕ್ಕೆ ಹೋಗ್ಬೇಕಾಗಿದ್ರಿಂದ ಏನು ಕೂಡ ಶಾಪಿಂಗ್ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ನಾವು ಆಮೇಲೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಅಲ್ಲೇ ಒಂದೆರಡು ಕಾಯಿನ ಮಾತ್ರ ತಗೊಂಡ್ವಿ. ಕಾಯಿನ ತಗೊಂಡು ಬಂದ್ವಿ. ಅಲ್ಲೇ ಮಂಚಾಲಮ್ಮ ದೇವಿ ದೇವಸ್ಥಾನ ಇತ್ತು, ಪಕ್ಕದಲ್ಲಿ ಕಾಯಿನ ಹೊಡಿತಾರೆ. ಕಾಯಿನ ಮಂಚಾಲಮ್ಮಗೆ ಕಾಯಿನ ಹೊಡ್ಸಿದ್ವಿ. ಅಲ್ಲೇ ಮಂಚಾಲಮ್ಮ ದೇವಿ ಹತ್ರ ಬಂದು ನಮ್ಮ ಇಷ್ಟಾರ್ಥಗಳನ್ನ ಕೋರ್ಕೊಂಡು ಈಡೇರ್ಸಮ್ಮ ತಾಯಿ ಅಂತ ಕೈ ಮುಗಿದ್ವಿ. ಹಾಗೆ ಪಕ್ಕದಲ್ಲಿ ರಾಯರ ದರ್ಶನಕ್ಕೆ ಹೋಗೋಕೆ ಮುಖ್ಯ ದ್ವಾರ ಇದೆ, ಅಲ್ಲಿಗೆ ಬಂದ್ವಿ. ನಾವು ನದಿಗೆ ಹೋಗಿ ಬರುವಷ್ಟರಲ್ಲಿ 6 ಗಂಟೆ ಆಗಿತ್ತು. ತುಂಬಾ ಜನ ಸ್ನಾನ ಮಾಡಿ ದರ್ಶನಕ್ಕೆ ರೆಡಿ ಆಗಿದ್ರು. ಫ್ರೆಂಡ್ಸ್, ಆದಷ್ಟು ನೀವು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬನ್ನಿ ದರ್ಶನಕ್ಕೆ. ನಾವು ಅದೇ ರೀತಿಯಲ್ಲಿ ದರ್ಶನಕ್ಕೆ ಮುಖ್ಯ ದ್ವಾರದ ಮೂಲಕ ಗರ್ಭಗುಡಿಗೆ ಬಂದ್ವಿ. ಇಲ್ಲಿ 5ನೇ ಕೌಂಟ್ರಲ್ಲಿ ಸಾರ್ವಜನಿಕ ದರ್ಶನ ಇರುತ್ತೆ, 7ನೇ ಕೌಂಟ್ರಲ್ಲಿ ವಿಶೇಷ ದರ್ಶನ ಇರುತ್ತೆ. ಅಂದ್ರೆ ಸೇವೆಗಳೇನಾದ್ರೂ ಇದ್ರೆ ನೀವು ಆ ದರ್ಶನ 1000 ರೂಪಾಯಿ ಮೇಲೆ ಚೀಟಿ ಇರುತ್ತೆ, ಅದ್ರ ಮುಖಾಂತರ ನೀವು ದರ್ಶನ ಪಡ್ಕೋಬೇಕು. ನಾವು ಲೈನ್ ಅಲ್ಲಿ ನಿಂತ್ಕೊಂಡು 5ನೇ ಕೌಂಟ್ರಲ್ಲಿ ದರ್ಶನ ಪಡ್ಕೊಂಡ್ವಿ. ದರ್ಶನ ತುಂಬಾನೇ ಈಸಿಯಾಗಿ ಸ್ಮೂತ್ ಆಗಿ ಮುಗೀತು, ಬೇಗನೆ ಆಯ್ತು. ನಿಮ್ಗೇನಾದ್ರೂ ನೀವು ನಿಮ್ಮ ಕಾಣಿಕೆ ಅಥವಾ ನಿಮ್ಮ ಏನಾದ್ರು ಒಂದು ಕೋರಿಕೆಗಳಿದ್ರೆ ಅಥವಾ ನೀವೇನಾದ್ರೂ ಹರಕೆ ಮಾಡ್ಕೊಂಡಿದ್ರೆ ಗರ್ಭಗುಡಿ ಸುತ್ತನೂ ನೀವು ಸುತ್ಕೊಂಡು ನೀವು ಅದನ್ನ ಪೂರೈಸ್ಬೋದು. ಇಲ್ಲಿ ನೀವು ಉರುಳು ಸೇವೆ ಮಾಡ್ಬೋದು, ಹೆಜ್ಜೆ ಸೇವೆ ಮಾಡ್ಬೋದು, ಆಗ ದೀರ್ಘದಂಡ ನಮಸ್ಕಾರಗಳನ್ನ ಮಾಡ್ಬೋದು. ಆ ತರ ಕೆಲವು ಮಾಡ್ತಾ ಇದ್ರು, ನಾವು ನೋಡಿದೀವಿ. ಅಲ್ಲೇ ಒಂದೆರಡು ಫೋಟೋಗಳನ್ನ ಫ್ಯಾಮಿಲಿ ಜೊತೆ ತಗೊಂಡ್ವಿ. ಗರ್ಭಗುಡಿಯಿಂದ ಆಚೆ ಬಂದ್ರೆ ತುಂಬಾ ಜನ ಇದ್ರು. ಪರಿಮಳ ಪ್ರಸಾದ ಹತ್ರ ತುಂಬಾ ಜನ ಇರ್ತಾರೆ. ಅಲ್ಲಿ ಕ್ಯೂ ಜಾಸ್ತಿ ಇರುತ್ತೆ. ಒಂದು ಪ್ಯಾಕೆಟ್ಗೆ 30 ರೂಪಾಯಿ ಇರುತ್ತೆ. ಒಬ್ರಿಗೆ 3 ಪ್ಯಾಕೆಟ್ ಮಾತ್ರ ಕೊಡ್ತಾರೆ. ನಾವು ಪ್ರಸಾದ ತಗೊಂಡ್ವಿ. ಅಲ್ಲೇ ಹಸುಗಳು ಕೂಡ ಇದ್ವು. ಎಲ್ಲರೂ ಕೂಡ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು, ಮಕ್ಕಳು ಹಸುಗಳನ್ನ ಮುಟ್ಟಕ್ಕೆ ಎದುರುತ್ತಿದ್ರು, ಆದ್ರೂ ಕೊನೆಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರು. ಅಲ್ಲೇ ಒಂದು ಹೋಟೆಲ್ಗೆ ಹೋದ್ವಿ. ಸುಮಾರು 9 ಗಂಟೆ ಆಗಿತ್ತು. ಪೂರಿ ಇಡ್ಲಿ ತಗೊಂಡ್ವಿ. 60 ರೂಪಾಯಿ ಒಂದು ಪ್ಲೇಟು. ಒಂದು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಅಲ್ಲಿಂದ ಲಾಕರ್ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ನಾವು ಅಲ್ಲೇ ಅರ್ಧ ಗಂಟೆ ರೆಸ್ಟ್ ಮಾಡಿ ಪ್ರಸಾದ ವಿನಿಯೋಗದ ಹಾಲ್ಗೆ ಬಂದ್ವಿ. ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ಗುರುವಾರ ಇದ್ದಿದ್ರಿಂದ ತುಂಬಾನೇ ಕ್ರೌಡ್ ಇತ್ತು, ಜನ ತುಂಬಾನೇ ಜಾಸ್ತಿ ಇದ್ರು. ಫ್ರೆಂಡ್ಸ್, ಪ್ರಸಾದ ವಿನಿಯೋಗದ ಸಮಯ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ, ಮತ್ತೆ ರಾತ್ರಿ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ತುಂಬಾನೇ ಕ್ರೌಡ್ ಇರುತ್ತೆ. ಆದಷ್ಟು ಬೇಗ ಬಂದು ಈ ಲೈನಲ್ಲಿ ನಿಂತ್ಕೊಳ್ಳಿ. ಅಂತೂ ಇಂತೂ ನಾವು ಫೈನಲಿ ಆಗಿ ಪ್ರಸಾದ ವಿನಿಯೋಗದ ಹಾಲ್ ಹತ್ರ ಬಂದ್ವಿ. ಇಲ್ಲಿ ತುಂಬಾನೇ ಜನ ಊಟ ಮಾಡ್ತಾ ಇರ್ತಾರೆ. ನಿಮ್ಗೆ ಏನಾದ್ರು ಡೊನೇಷನ್ ಕೊಡ್ಬೋದು ಅಂದ್ರೆ ಇಲ್ಲಿ ಕೊಡ್ಬೋದು. ಇಲ್ಲಿ ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕು. ತಟ್ಟೆಗಳನ್ನು ತಗೊಂಡು ನೀವೇ ಬಡಿಸ್ಕೋಬೇಕಾಗುತ್ತೆ. ಬಡಿಸ್ಕೊಂಡು ಊಟ ಮಾಡಿ, ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು, ಯಾವುದೇ ಕೂಡ ರಿಸ್ಟ್ರಿಕ್ಷನ್ ಇರೋದಿಲ್ಲ. ನಾವು ಕೂಡ ಇಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ತಗೊಂಡು ಊಟ ಮಾಡಿ ಹೊಟ್ಟೆ ತುಂಬ ಸಂತೃಪ್ತಿಯಾಗಿ ನಾವು ಮತ್ತೆ ರಿಟರ್ನ್ ಲಾಕರ್ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಫ್ರೆಂಡ್ಸ್, ಒಂದೇ ವಿಡಿಯೋದಲ್ಲಿ ಎಲ್ಲಾನು ಕೂಡ ಇನ್ಫಾರ್ಮೇಷನ್ ಕೊಡೋಕ್ಕಾಗ್ತಾ ಇಲ್ಲ, ಅದರಿಂದ ನಾನು ನಿಮಗೆ ಸೆಕೆಂಡ್ ಪಾರ್ಟ್ನ ಮಾಡ್ತೀವಿ. ಸೆಕೆಂಡ್ ಪಾರ್ಟ್ನಲ್ಲಿ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ಗಳನ್ನು ನಾವು ಇಲ್ಲಿ ವೀಕ್ಷಣೆ ಮಾಡಿದ್ವಿ, ಎಷ್ಟು ಖರ್ಚಾಯಿತು, ಮತ್ತು ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ, ಮತ್ತು ರಿಟರ್ನ್ ಜರ್ನಿಗೆ ಯಾವ ರೀತಿ ನಾವು ಪ್ಲ್ಯಾನ್ನ ಮಾಡ್ಕೊಂಡ್ವಿ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರಾಯರು ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು ಫ್ರೆಂಡ್ಸ್.